ಈಗ ನಾವು ಅಂಚಿಪುರ ಗ್ರಾಮಕ್ಕೆ ಬಂದಿದ್ದೀವಿ. ಅಲ್ಲಿನ ಜನತೆನೂ ನನ್ನ ಜೊತೆ ಇದ್ದಾರೆ. ಆಮೇಲೆ ಇಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ವಾತಾವರಣ ನೋಡಿದ್ರೆ ಈ ವಾತಾವರಣ ಬಿಟ್ಟು ಹೋಗ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಇವ್ರು ಏನು ಹೈಟೆಕ್ ಸಿಟಿ ಮಾಡಿದ್ರು ಕೂಡ ಈ ವಾತಾವರಣನ ಅವ್ರು ಎಷ್ಟು ಲಕ್ಷ ಕೊಟ್ಟರು ಕೂಡ ಸಿಗಲ್ಲ. ಇಲ್ಲೊಬ್ರಿದ್ರು ಅವಾಗಲೇ ಬಂದ ತಕ್ಷಣ ಹೇಳಿದ್ರು ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅಂತ. ಯಾಕೆ ಅಂತ ಕೇಳೋಣ ಇರಿ. ಯಾಕೆ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನಿಮ್ಗೆ? ಇನ್ನೇನ್ ಮಾಡ್ತೀವಿ? ತಲೆ ಕೆಟ್ಟೋಗದೆ ಅಂದ್ರೆ ನಮ್ ಜಮೀನ್ ಕೊಟ್ಬಿಟ್ಟು ನಾವೆಲ್ಗ್ ಹೋಗೋಣ? ತಲೆ ಕೆಡೋದಿರ ಇನ್ನೇನ್ ಮಾಡ್ತದೆ? 1.5 ವರ್ಷದಿಂದ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಅಂತ ಅವ್ರಿಗೆ. ಯಾಕೆ ಅಂದ್ರೆ ಹಿಂಗ್ ಮಾಡಿದ್ರೆ ಇನ್ನೇನ್ ಮಾಡೋದು? ಎಷ್ಟೇ ಓಡಾಟ ಮಾಡಿದ್ರು ನಾವು ದನ ಕರ ಬಿಟ್ಬಿಟ್ಟು ಮಕ್ಕಳು ಮರಿ ಇರೋವು ದನ ಕರ ಇರೋದು ಬಿಟ್ಬಿಟ್ಟು ನಾವು ಓಡಾಡ್ಕೊಂಡು ನಿಂತ್ಕೊಂಡ್ರೆ ನಮ್ ಜೀವನ ಹೆಂಗ್ ನಡೀತದೆ? ಅಲ್ಲ, ಹಳ್ಳಿ ಅವರು ಅಂದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ. ಸಿಟಿನಲ್ಲಿ ಕೆಲಸ ಮಾಡೋರ್ಗೆ ಅಲ್ಲಿ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಬರ್ತಾರೆ, ಊಟ ಗೀಟ ತಿನ್ಕೊಂಡಿರ್ತಾರೆ. ನಿಮ್ದು ಹಂಗಲ್ಲ. ಬೆಳಗ್ಗೆ ಇಷ್ಟು ಗಂಟೆಗೆ ಅಂದ್ರೆ ಅಷ್ಟು ಗಂಟೆಗೆ ಎದ್ದೇಳ್ಬೇಕು, ಹಾಲು ಹಾಕೋಕ್ ಹೋಗ್ಬೇಕು. ನೀವು ಲೇಟ್ ಆಗಿ ಹೋದ್ರೆ ಹೋಗ್ತಾರೆ ಅಲ್ಲಿ. ಇವಾಗ ಕೊಟ್ಬಿಟ್ಟು ಜಮೀನ್ ಕೊಟ್ಬಿಟ್ಟು ನಾವ್ ಏನ್ ತರದ್ ಜೀವನ ಮಾಡೋದು? ಇವಾಗ ಒಂದಿಡಿ ಸೊಪ್ಪೆಲ್ಲಾದ್ರೂ ಕಿತ್ಕೊಂಡ್ ಜೀವನ ಮಾಡ್ತೀವಿ. ದನ ಕರ ಹಾಲು ಕುಡ್ದ್ಬಿಟ್ಟು ಜೀವನ ಮಾಡ್ತೀವಿ. ಜಮೀನ್ ಕೊಟ್ಬಿಟ್ಟು ಎಲ್ಗ್ ಹೋಗೋಣ ನಾವು? ಹಾಲು ಕುಡಿದ್ಬಿಟ್ಟು ಅಂದ್ರಿ. ಈಗ ಯಾರು ಈ ಭೂಮಿನ ಕಿತ್ಕೋತಾವ್ರೋ ಅವರು ಹಾಲೇ ಕುಡಿಯೋದಲ್ವಾ? ಹಾಲು ಮುಚ್ಚ ಕುಡೀರಿ. ಹಾಲು ಕುಡಿತಾ ಇದ್ರೆ ಅವ್ನು ಈ ತರ ಮಾಡ್ತಾ ಇರ್ಲಿಲ್ಲ. ಅವ್ನು ಹುಚ್ಚ ಕುಡಿತಾವ್ನಿ. ಅವ್ನ ಸಂಸಾರ ಅದನ ಅಲ್ಲ, ಗುಂಡ್ರಗವಿ ನನ್ನ ಮಗ. ಅವನು ಬಂದಿರ್ ಕೇಳಬೇಕು, ಅವಾಗ್ಲೂ ಮಾತಾದೆ. ನಾವು ಹೇಳೋಷ್ಟು ಕೇಳ್ಕೊತೀವಿ. ಮಾತಾಡೈತೆ ಬರ್ಬೇಕು, ಅವ್ನು ನಿಂತ್ಕೋಬೇಕು. ಹಿಂದೆ ಮುಂದೆ ಮಾತಾಡೋದಲ್ಲ, ಎದ್ರಗ ನಿಂತ್ಕೋಬೇಕು. ಅವತ್ತಿನ ದಿವ್ಸದಲ್ಲಿ ಮಾತಾಡೋದು. 1.5 ವರ್ಷದಿಂದ ಹಿಂಗೆ ಮಾಡ್ತಾ ಇದ್ದಾರೆ. ಹಿಂಗೆ ದನ ಕರುಗಳೆಲ್ಲ ಬಿಟ್ಬಿಟ್ಟು ದನ ಕರುಗಳು ಏನಾಗಬೇಕು? ನಮ್ಮ ಜೀವನ ಏನಾಗಬೇಕು? ಏನ್ರೊಳಗೆ ನಾವು ಜೀವನ ಮಾಡೋದು ಹೇಳು? ಇವಾಗಿರೋ ಜಮೀನು ಕೊಟ್ಬಿಟ್ಟು ನಾವು ಏನ್ರೊಳಗೆ ಜೀವನ ಮಾಡೋದು? ಎಷ್ಟು ಎಕರೆ ಇದೆ ನಿಮ್ದು? ನಮ್ದು ಎಷ್ಟು ಎಕರೆ? ಅರ್ಧ ಎಕರೆ ಅದ್ ಮೇಡಮ್. ಎಷ್ಟು ಎಕರೆನಾರ ಇರ್ಲಿ, ಅವ್ರು ಎಷ್ಟು ಕೋಟಿನಾರ ಕೊಡ್ಲಿ, ಅವ್ನು ಕೋಟಿ ಅವ್ನ ತಲೆ ಮೇಲೆ ಹಾಕೊಳ್ಳಿ. ನಮ್ಮ ಜಮೀನು ನಮಗೆ ಬೇಕು. ಅವ್ನು ಕೊಟ್ಟಿರೋದಕ್ಕೆ ನಾವು ಹೋಗಲ್ಲ. ನಮ್ಮದು ಪೂರ್ವದ ಕಾಲದ್ದು ನಮ್ಮ ಜಮೀನು. ಇಲ್ಲ ಅವ್ನು ತಗೊಟ್ಟಿದ್ರೆ ಅವ್ನು ಕಿತ್ಕೊಳ್ಳಿ, ನಾವು ಕೈ ಹಿಡಿಯಲ್ಲ. ಎಷ್ಟು ಕೋಟಿನಾರ ಕೊಡ್ಲಿ, ನೀವು ಅವ್ನ ತಲೆ ಮೇಲೆ ಅವ್ನು ಹಾಕೊಳ್ಳಿ. ನಮ್ಗೆ ಜಮೀನು ಬೇಕು, ನಾವು ಇರ್ತೀವಿ. ಇವಾಗ ಅವನ್ನ ಮುಂದ್ವಾದಾಗ ಅವ್ನು ಕಳಿಸ್ತೀವಿ. ಹೇ ಮನೇಲಿ ಇದ್ದೇನೋ ಹೋಗ ಓಡಾಡು ಅಂತ ಕಳಿಸ್ತೀವಿ. ಅವನ್ನ ಬೇಕಾದಂಗೆ ಬೈದ್ರೆ ಅವನೇನೇನು ಹೆಚ್ಚು ಕಡಿಮೆ ನಮ್ಗೆ ಯಾರು ಆಯ್ತಾರ ನಮ್ಗೆ? ಅವ್ನು ಬೈತೀವಿ. ಮನೇಲಿ ಬೇಡ ಹೋಗಲೇ, ದನ ಕರ ನಾವು ನೋಡ್ಕೋತೀವಿ. ಹಿಂದೆ ಹೋಗೋ ಅಂತ ನಾವು ಕಳಿಸ್ತೀವಿ. ನಾವು ಹೋಗೋಕ್ಕಾಗಲ್ಲ, ನಮ್ಮನ್ನ ಏನಾದರೂ ಮಾಡಿಸ್ತಾರೆ. ಅವ್ನು ಬಿಟ್ಟಿದ್ದೀವಿ. ಅವ್ನು ಯಾವ ಥರ ಆದ್ರೂ ಅಂದ್ಬಿಟ್ರು ಕೇಳ್ಬಿಡ್ತಾರೆ. ಧಮ್ಕಿ ಹಾಕ್ತಾರಂತೆ. ಧಮ್ಕಿ ಹಾಕಿಸ್ತೀನಿ. ಆಮೇಲೆ ಇರೋ ಸುಳಿನ ಕಳ್ಕೊಂಡು ನಾವೇನು ಮಾಡೋದು? ಏನ್ ಮಾಡ್ಬೇಕು ಹೇಳಿ ಮೇಡಮ್? ನಿಮ್ ಮಕ್ಳಿಗೆಲ್ಲ ಕೆಲಸ ಕೊಡಿಸ್ತಾರಂತೆ. ಯಾರು? ಅವನೇ ನಾವು ಕೊಡ್ತೀವಿ ಕೆಲಸ. ಅಲ್ಲ ಮ್ಯಾಮ್, ಕೆಲಸ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇರೋ ಜಮೀನ್ ಬಿಟ್ಬಿಟ್ಟು ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ಇವಾಗ ನಮ್ಗೆ ಗಂಡದಿರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ನಾವು ಮನೆ ಹತ್ರ ಇದ್ದು ದನ ಕರ ನೋಡ್ಕೊಂಡು ಹೊಲದಲ್ಲಿ ಬೆಳೆ ಬೆಳ್ಕೊಂಡು ಎಲ್ಲ ಸೌಕರ್ಯ ಇದೆ. ನಾವು ಕೆಲಸ ಬಿಟ್ಬಿಟ್ಟು ವಯಸ್ಸಾಗಿರೋ ಮುತ್ಕರ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು. ನಾವು ಕೆಲ್ಸಕ್ಕೆ ಹೋದ್ರೆ ಮನೇಲಿ ಮಕ್ಳು ನೋಡ್ಕೊಳ್ಳೋರು ಯಾರು? ವಯಸ್ಸಾಗಿರೋ ಮುತ್ಕರು ನೋಡ್ಕೊಳ್ಳೋರು ಯಾರು? ಜಮೀನಿದೆ, ಜಮೀನು ಮಾಡ್ತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ, ಜೋಳ ಬೆಳಿತೀವಿ, ಪ್ರತಿಯೊಂಥರ ತರಕಾರಿನೂ ಬೆಳಿತೀವಿ. ಸೊಪ್ಪಿಲ್ಲ ಅಂದರೆ ಬೇರೆ ಕಡೆ ನಾವು ಅಂಗಡಿಗೆ ಹೋದ್ರೆ ಪುಕ್ಸಟೆ ಕೊಡ್ತಾರೆ ಸೊಪ್ಪು. ನಾವು ದುಡ್ಡು ಕೊಟ್ಟರೆ ತಾನೇ ಅವರು ಸೊಪ್ಪು ಕೊಡೋದು. ದುಡ್ಡಿಲ್ಲ ಅಂದರೆ ಯಾರೇನು ಕೊಡ್ತಾರೆ? ದುಡ್ಡು ಅಲ್ಲಿ ಬಿಸಾಕ್ತೀವಿ. ಆ ದುಡ್ಡು ಬಿಸಾಕಿದ್ರೆ ಅದ್ರಲ್ಲಿ ಬೆಳೆ ಬೆಳೆಯೋಕ್ಕಾಗುತ್ತಾ? ಏನಿಲ್ಲ ತಾನೆ. ಭೂಮಿ ಎಷ್ಟು ಮುಖ್ಯನೋ ದುಡ್ಡು ಅಷ್ಟೇ ಮುಖ್ಯ. ಭೂಮಿ ಇದ್ರೆ ದುಡ್ಡು ಬೆಳೆಯೋಕ್ಕಾಗೋದು. ಭೂಮಿನೇ ಇಲ್ಲ ಅಂದಮೇಲೆ ದುಡ್ಡು ಹೆಂಗೆ ಬೆಳಿತೀರಾ? ಅವ್ರಿಗೆ ಧಮ್ಕಿ ಹಾಕ್ತಾರಂತೆ ನಮ್ಮ ಅಣ್ಣಂಗೆ. ಅವ್ರಿಗೆ ಏನನ್ನ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರೇ ಕಾರಣ. DK ಶಿವಕುಮಾರೇ ಕಾರಣ. ಅವ್ರಿಗೆ ಏನನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬೇಕು. ನಮ್ಮೂರಿಂದ ಯಾರ್ಯಾರು ಗಂಡು ಮಕ್ಕಳು ಓಡಾಡ್ತಾರೋ ಅವ್ರಿಗೆ ಏನನ್ನ ಹೆಚ್ಚು ಕಮ್ಮಿ ಆದರೆ DKನೇ ಕಾರಣ. ಅವನೇ ಬರಬೇಕು. ಅವ್ರ ಅಪ್ಪನ ಮಗನೇ ಆಗಿದ್ರೆ ಬರಲಿ, ಅವನಿಗೆ ಪಂಚಾಯತಿಗೆ ಬರಲಿ. ಒಂದ್ಸತಿನೂ ಬಂದಿಲ್ಲ. ಪ್ರತಿ ಪಕ್ಷದವರು ಬರ್ತಾ ಇದ್ದಾರೆ, DK ಮಾತ್ರ ಬರ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಮುಖಂಡರು ಒಬ್ರು ಬರ್ತಾ ಇಲ್ಲ. ಯಾರಾದ್ರೂ ನೀವು ಓಟ್ ಮಾತ್ರ ಹಾಕದ್ ಬಿಡಲ್ಲ? ಇಲ್ಲ ಮ್ಯಾಮ್, ನಾವು ಓಟ್ ಹಾಕಲ್ಲ. ಅವರು ಏನು, ಅವರು ಮುಖಂಡರು ರೈತರನ್ನ ಬದುಕಿಸ್ತಾರೆ ಅಂತ ನಾವು ಓಟ್ ಹಾಕಿದ್ವಿ. ಆದರೆ ಅವರು ನಮಗೆ ಮೋಸ ಮಾಡ್ತಾರೆ ಅಂತ ಓಟ್ ಹಾಕಿದೀವಿ. ಆದ್ರೆ ನಮಗೆ ಮೋಸ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾವು ಅವ್ರಿಗಿಂತ ಓಟ್ ಹಾಕೋಣ ಓಟ್ ಹೇಳಿ. ಇವಾಗ ನಿನ್ನೆ ದಿವಸ ಸ್ಟ್ರೈಕಲ್ಲಿ ನಮ್ಮ ಅಕ್ಕನ ಕಾಲು ಮುರಿದ್ರು ಅವರು ಅಲ್ವಾ? ಆಯ್ತು ಮ್ಯಾಮ್, ಸರಿ ಆಯಿತು. ನಾವು ಒಂದು ಸೈಡಲ್ಲಿ ಧರಣಿ ಕೂತಿದ್ವಿ. ನಾವು ಧರಣಿ ಕೂತಿ ನಾವು ಇಷ್ಟು ವರ್ಷದಿಂದ ನಾವು 1.5 ವರ್ಷದಿಂದನೂ ನಾವು ಧರಣಿ ಕೂತಿ ಇದು ಮಾಡ್ತಾಯಿದ್ವಿ. ನಿನ್ನೆ ಅರ್ಧ ಗಂಟೆ
ರೋಡ್ ತಡೆ ಹಾಕಿದ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು. ಪೊಲೀಸ್ನವ್ರು ಬಂದರು ರೋಡ್ ಬೇಕು ಅಂತ ಅಂದ್ಬಿಟ್ಟು ಅವ್ರು ಕನ್ನಡ ಪ್ರಮುಖ ಅವ್ರು ಇವ್ರು ಬಂದಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಪಾಪ ಅವ್ರಿಗೆ ಜ್ಞಾನ ಇಲ್ದಂಗೆ ಬಿದ್ದೋದ್ರು. ಅವ್ರಿಗೆಲ್ಲ ಇದಾಯಿತು. ಇವಾಗ ನಾವು ಮಾತ್ರಕ್ಕ ಅಲ್ಲಿ ಕೂತಿರೋರನ್ನ ನಮ್ಮನ್ನ ತಿರುಗೇ ನೋಡಿಲ್ವಲ್ಲ ಮ್ಯಾಮ್. ಅವ್ರು ನಮ್ಮನ್ನ ತಿರುಗಿ ನೋಡ್ಲಿಲ್ವಲ್ಲ ಯಾಕೆ? ಇವಾಗ ರೋಡ್ ತಡೆ ಹಾಕಿದ್ ಮಾತ್ರಕ್ಕ ಎಲ್ಲ ಕಡೆಯಿಂದ ಇದು ಮಾಡಿದ್ರು. ಜಿಲ್ಲಾಧಿಕಾರಿ ಬರಲಿ ಅಂತ ನಿನ್ನೆ ದಿವಸ ರೋಡ್ ತಡೆ ಹಿಡಿದ್ವಿ, ಬಂದೇ ಇಲ್ಲ, ಕಡೆಗೂ ಬಂದಿಲ್ಲ. ಜಿಲ್ಲಾಧಿಕಾರಿ ಲಾಯಕ್ಕೆ ಇಲ್ಲ ಬಿಡಿ ಅವರು. ಹೌದು, ಅವ್ರ ಲಾಯಕ್ಕೆ ಇಲ್ಲ, ಅವ್ರ ಮನುಷ್ಯನೂ ಅಲ್ಲ, ಮನುಷ್ಯತ್ವನೇ ಇಲ್ಲ ಅವನಿಗೆ. DK ಶಿವಕುಮಾರ್ ಪಿ ಅಲ್ವಾ, ಅವ್ರು ಏನು ಹೇಳ್ತಾರೋ ಇವ್ರು ಅಲ್ಲಿ ಹಂಗೆ ಮಾಡೋದು. ರೈತರು ಸತ್ರು ಪರವಾಗಿಲ್ಲ, ಅವನೊಬ್ಬ ಉದ್ಧಾರ ಆಗಬೇಕು ಅಷ್ಟೇ. ಅವನು ನಾನು ಒಬ್ಬ ಉದ್ಧಾರ ಆದರೆ ಸಾಕು, ಯಾರು ಹೆಂಗನ ಹಾಳಾಗೋಗ್ಲಿ, ರೈತ ಎಲ್ಲಾನ ಸಾಯ್ಲಿ. ರೈತರಿದ್ರೆ ತಾನೇ. ಒಂದು ಓಟ್ ಇಲ್ಲ ಅಂದರೆ ಅವ್ನು ಗೆದ್ದಿತಾನ, ಒಂದು ಓಟ್ ಇಲ್ಲ ಅಂದರೆ ಗೆದ್ದಿಯಲ್ಲ. ಹೇಳಿ ಮೇಡಮ್, ನೀವೇನೋ ಹೇಳ್ತಾ ಇದ್ರಿ. ಇಲ್ಲ ಮೇಡಮ್, ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದೆಲ್ಲ ಅಕ್ವೈರ್ ಮಾಡಿಕೊಂಡು ಏನು ಮಾಡ್ತಾರೆ ಇವರು? ಇಷ್ಟು ಇವಾಗ ಬೆಳೆ ಬೆಳೆದ್ರೆ ತಾನೆ ಅವರು ಅನ್ನ ತಿನ್ನೋದು. ಬೆಳೆನೇ ಬೆಳಿಲಿಲ್ಲ ಅಂದ್ರೆ ಅವ್ರು ಹೆಂಗೆ ಅನ್ನ ತಿಂತಾರೆ? ಅದೇ ಇನ್ನು ಅವ್ರು ಹೇಳ್ತಾ ಇದ್ರು ಮೆಡಿಸನ್ ಯುಗ ಬರುತ್ತೆ ಇನ್ನು ನೆಕ್ಸ್ಟ್. ಇದೆಲ್ಲ ಸುತ್ತಮುತ್ತ ಇರೋದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನು ಮೆಡಿಸನ್ ಯುಗ, ಮಾತ್ರೆ ತಿಂದು ಜೀವನ. ಮೆಡಿಸಿನ್ ಅಂದ ತಕ್ಷಣ ನಂಗೆ ಒಂದು ನೆನಪಾಯ್ತು, ಇಲ್ಲಿ ನಿಮ್ಮದು ಬರುತ್ತಲ್ಲ ವೃಷಭಾವತಿ ನೀರು, ಆ ನೀರ್ನೆಂತ ನೀವು ಬಳಸ್ತಾ ಇರೋದು ಏನೋ ರೋಗ ರುಜಿನಿ ಎಲ್ಲ ಬರ್ತಾ ಇದೆ? ಯಾವುದೇ ರೀತಿ ಬರ್ತಾ ಇಲ್ಲ ಮ್ಯಾಮ್. ನಾವು ಪೂರ್ವ ಕಾಲದಿಂದನೂ ಎಲ್ಲರೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಎಲ್ಲರೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀರು ಅಲ್ಲೇ ಹೋಗ್ತಾ ಇದೆ. ಯಾವುದೇ ರೀತಿ ಯಾವುದೇ ಕ್ಯಾನ್ಸರ್ ಏನು ಬರ್ತಾ ಇಲ್ಲ ಮ್ಯಾಮ್. ಯಾಕಂದ್ರೆ ಎಷ್ಟೋ ಜನ ಸುಮಾರು ವರ್ಷದಿಂದ ಜೀವನ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಮಕ್ಕಳನ್ನೆಲ್ಲ. ಕ್ಯಾನ್ಸರ್ ಬರ್ತಿದೆ ಅಂತ? ಕ್ಯಾನ್ಸರ್ ಅದೆಲ್ಲ ಸುಳ್ಳು, ಯಾವುದು ಬರೋದಿಲ್ಲ, ಎಲ್ಲ ಬರೀ ಸುಳ್ಳು. ಇಲ್ಲೇ ಹೋಯ್ತಾ ಇದೆ 24 ಗಂಟೆ, ಅದೆಲ್ಲ ಜೀವನ ನಮ್ದು. ಮಾತ್ರ ಕ್ಯಾನ್ಸರ್ ಬರ್ತಿದ್ಯಾ? ಬೇರೆ ಕಡೆ ಎಲ್ಲೂ ಕ್ಯಾನ್ಸರ್ ಬರ್ತಾ ಇಲ್ವಾ? ಕಿದ್ವಾಯಿ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಹೋಗಿ ನೋಡಿ ಮ್ಯಾಮ್. 2 ಪಂಚಾಯತಿ ಅವರು ಅಲ್ಲಿರೋದು ಕ್ಯಾನ್ಸರ್ ಇಂದ. ನೋಡ್ಬೇಕಲ್ಲಿ ಹೋಗಿ. ಯಾವ ರೋಗ ಏನು ಇಲ್ಲ ಮ್ಯಾಮ್. ಕತೆ ಕಟ್ತೀರ ಸುಮ್ಮನೆ. ಕೊರೋನಾ ಬಂದಾಗ ಎಷ್ಟು ಜನ ಎಲ್ಲ ಕಡೆ ಸತ್ರು, ಸುತ್ತಮುತ್ತ ಹಳ್ಳಿಲೆಲ್ಲ ಸತ್ರು. ಅಂಚಿಪುರ ಗ್ರಾಮದಲ್ಲಿ ಬೈರಮಂಗಲ ಪಂಚಾಯತಿಲಿ ಯಾರಿಗೊಬ್ರಿಗೂ ಅದೆಲ್ಲ ಪಾಸಿಟಿವ್ ಬಂತು, ಅದು ಮೇಲಾಯ್ತು. ಯಾರೊಬ್ರು ಸತ್ತಿಲ್ಲ. ಕೊರೋನಾ ಬಂದ್ರು ಅವ್ರು ಸತ್ತಿಲ್ಲ. ಇದೆಲ್ಲ ಬರೀ ಸುಳ್ಳು ಡೂಪು ಅಷ್ಟೇ ಮ್ಯಾಮ್. ಅದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಯಾರೊಬ್ರಿಗೂ ಕ್ಯಾನ್ಸರ್ ಇಲ್ಲ. ನಿಮ್ಮ ಏನೋ ನೀವೆಲ್ಲ ಭೂಮಿ ಕಿತ್ಕೊಳಕ್ ಏನ್ ಹೇಳ್ತಾವ್ರೆ ಅಂದ್ರೆ ನೀವ್ ಯಾರು ರೈತ ಅಲ್ವಂತೆ? ಅಲ್ಲ ರೈತರೆಲ್ಲ ಮಣ್ಣು ತಿಂತಾರೆ. ಇಲ್ಲಿ ಬೆಳೆಯೋದು ನೋಡು. ಸುಮಾರು ವರ್ಷದಿಂದ ರೈತರೇ ಅಲ್ವಂತೆ. ಬಂಜರು ಭೂಮಿನಂತೆ ನಿಮ್ದು. ಬಂಜರು ಭೂಮಿನ ನಿಮ್ದು? ಏನ್ ಭೂಮಿನೂ ಇಲ್ಲ. ಬಂಜರು ಭೂಮಿ ಅನ್ಸುತ್ತಾ ಮ್ಯಾಮ್? ಅದೇ ಎಲ್ಲ ನೋಡು. ಹೌದು. ಏನೇನ್ ಬೆಳಿತಾ ಇದೀರ ನೀವು? ನೋಡ್ ಬದನೆ ಗಿಡ ಹಾಕಿದೀವಿ, ಹೀರೆ ಗಿಡ, ಅದು ಇದು ಎಲ್ಲ ಬೆಳೆ ಇಕ್ತೀವಿ ನಾವು. ತರಕಾರಿಗಳೆಲ್ಲ ಬೆಳಿತೀವಿ. ಅವ್ರ ಅದನ್ನೆಲ್ಲ ತಿಂತಾ ಇಲ್ವಾ ಅಂತ? ಮಣ್ಣು ಅದೇ ನಾನು ಹೇಳಿದ್ನಲ್ಲ, ಮೆಡಿಸನ್ ಮಾತ್ರೆ ತಿಂದು ಹೊಟ್ಟೆ ತುಂಬಿಸ್ಕೊಂತವ್ರೆ. ಅವ್ರಿಗೇನ್ ಕಾಯಿಲೆ ಬರೋದಿಲ್ವಾ? ಸತ್ತೋಗಲ್ವಾ? ಅಕ್ವೈರ್ ಮಾಡ್ಕೊಂಡ್ರೆ ಮಣ್ಣು ಸಿಗಲ್ವಲ್ಲ ಮ್ಯಾಮ್. ಕಲ್ಲು ಹಾಕೋಬೇಕಾಗತ್ತೆ, ಅವನ ಎದೆ ಮೇಲೆ ಕಲ್ಲು ಹಾಕೋಬೇಕಾಗತ್ತೆ ಅಷ್ಟೇ. ಅವನು ಹಾಕ್ಬೇಡಿ, ನನ್ಗೆ ಅಲರ್ಜಿ ಆಗುತ್ತೆ. ಯಾಕೆ? ನಿನ್ಗೇನೋ ಕಾಯಿಲೆ ಇರುತ್ತೆ, ಅದಕ್ಕೆ ನಿನ್ಗೆ ಅಲರ್ಜಿ ಆಗುತ್ತೆ ಅಂತ ಹೇಳಿದ್ದು. ಅದೇ ಹೂ ಮಾತ್ರ ಹೂನಾರ ಮಾತ್ರ ಹಾಕ್ಬೇಡಿ, ಯಾಕಂದ್ರೆ ನನ್ಗೆ ಅಲರ್ಜಿ ಆಗುತ್ತೆ. ಅಲರ್ಜಿ ಆಗುತ್ತೆ. ಹೂ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೂ ಮಾತ್ರ ಹಾಕ್ಬೇಡಿ ಅಂತ ಅಂದ್ರು. ಇಲ್ಲ, ನಾವು ನೋಡ್ದು ಟಿವಿನಲ್ಲಿ. ಇಲ್ಲ, ಅವ್ನಿಗೆ ಎಲ್ಲೋ ಕ್ಯಾನ್ಸರ್ ಇದೆ ಅನ್ಸುತ್ತೆ, ಇಲ್ಲ ಏನೋ ರೋಗ ಬಂದಿದೆ, ಅದಕ್ಕೆ ಆ ಥರ ಹೇಳ್ತಾ ಇದ್ದಾನೆ ಅಷ್ಟೇ. ಅವನು ತರಕಾರಿ ಸೊಪ್ಪು ಬೆಳೆ ಇದೆಲ್ಲ ತಿನ್ನಂಗಿದ್ರೆ ಅವನು ಅದನ್ನೆಲ್ಲ ಹೇಳಕ್ಕಿಲ್ಲ. ಫಾರಿನ್ ಊಟ ಅನ್ಸುತ್ತೆ ಅವ್ರು ತಿನ್ನೋದು. ಫಾರಿನ್ ಊಟ ತಿನ್ನೋರು. ಫಾರಿನ್ ಊಟಕ್ಕೂ ರೈತ ಬೆಳೆ ಕೊಟ್ರೇನೆ ತಾನೇ ಅಲ್ಲೂ ಅವ್ರು ಊಟ ತಿನ್ನಕ್ಕಾಗೋದು. ರೈತನೇ ಇಲ್ಲ ಅಂದಮೇಲೆ ಊಟ ಹೆಂಗ್ ತಿನ್ನಕ್ಕಾಗುತ್ತೆ? ಅಕ್ಕಿ ರಾಗಿ ಇಲ್ಲ ಅಂದ್ರೆ ಏನ್ ಮಣ್ಣು ತಿಂತಾನ? ಇಲ್ಲ ಕಲ್ ತಿಂತಾನ? ಕಲ್ ತಿನ್ಬೋದೇನೋ, ಅದಕ್ಕೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಷ್ಟೇ. ಆಮೇಲೆ ಏನ್ ಗೊತ್ತಾ, ನಾವಲ್ಲಿ ಬೇರೆ ಊರಲ್ಲೂ ಕೂಡ ನೋಡಿದ್ವಿ, ಸಮಾಧಿಗಳೆಲ್ಲ ಇರುತ್ತೆ. ನಿಮ್ದು ಎಷ್ಟು ನೆನಪುಗಳು, ನಿಮ್ಮ ಅಪ್ಪ ಅಮ್ಮದಿರ್ದೆಲ್ಲ ನೆನಪು. ಅವ್ರೇನಾದ್ರು ಭೂಮಿ ಕಿತ್ಕೊಂಡ್ಬಿಟ್ರೆ ಆ ನೆನಪುನು ನೀವು ಕಿತ್ಕೋಬೇಕಾಗುತ್ತೆ. ಸಮಾಧಿನೂ ಇರಲ್ಲ, ನೀವು ವರ್ಷ ಪೂಜೆ ಎಲ್ಲ ಮಾಡ್ತಾ ಇರ್ತೀರಾ. ಯಾರು ಮಾಡ್ತಾರೆ ಆಮೇಲೆ? ಅದ್ ನಿಮಗೆ ಬೇಜಾರಾಗಲ್ಲ? ಅದೇನೇ ಅವನ್ಗೆ ಸಮಾಧಿ ಕಟ್ಬಿಟ್ಟು ಅವನ್ಗೆ ಮಾಡ್ಬೇಕು. DK ಶಿವಕುಮಾರ್ಗೆ ಸಮಾಧಿ ಕಟ್ಬಿಟ್ಟು ಅವನ್ಗೆ ಎಲ್ಲಾರು ಹೋಗಿ ಅವನ್ಗೆ ಪೂಜೆ ಮಾಡ್ಬೇಕು. ಬರ್ಬೇಕು, ಅವ್ರು ಬೈರ್ಮಂಗ್ಲ ಬಂದು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ನೋಡ್ಬೇಕು. ರೈತರು ಏನ್ ಹೇಳ್ತಾರೋ ಕೇಳಿ ಆಮೇಲೆ ಅವ್ನು ಮುಂದುವರಿಬೇಕಷ್ಟೇ. ಈಗಾಗಲೇ ರೆಡಿ ಆಗ್ಬಿಟ್ಟವ್ರೆ, ಏನೋ 80% ಜನ ಒಪ್ಕೊಂಡ್ಬಿಟ್ಟವ್ರ. ಒಪ್ಪೇ ಇಲ್ವಲ್ಲ, ಇದೆಲ್ಲ ಸುಮ್ನೆ ನೀವೆಲ್ಲ ಮತ್ತೆ ಸುಳ್ಳು ಸುದ್ದಿ ಎಬ್ಬಿಸ್ತಾ ಇದೀರಾ. ಅಲ್ಲ, ನೀವು ನ್ಯೂಸ್ ಮೀಡಿಯಾದವರೆಲ್ಲ ಸುಮ್ನೆ ಫ್ರಾಕ್ ಮಾಡ್ತಾ ಇದ್ರ ಅಷ್ಟೇ. ಅದಕ್ಕೆ ನಾವು ರಿಯಾಲಿಟಿ ಚೆಕ್ ಮಾಡೋಣ. ಹೇಳ್ತಾ ಇದಾರೆ ಬಾಲಕೃಷ್ಣ ಅವರು 90% ಅಂತ ಹೇಳ್ತಾ ಇದ್ರು ನಿನ್ನೆ. 2 ತಲೆ ನಾಗರಾವ್ ಅದು ಮುಂಚೆ ದಳದಲ್ಲಿದ್ದ, ಇವಾಗ ತಕ್ಷಣ ಅವ್ರಿಗೆ ಕೆಲಸ ಆಗಿಲ್ವೇನೋ,
ಅದಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಹೊಂಟೋದ್ರು. ಅವ್ರ ಮಾತು ಯಾವುದೇ ಕಾರಣಕ್ಕೂ ನಂಬಾರ್ದು. ರೈತ ಏನು ಹೇಳ್ತಾನೋ ರೈತನ ಮಾತು ಮೇಲೆ ನಿಂತಿರ್ಬೇಕಿದು ಮಾತು. ಅದಕ್ಕೆ ನಾವು ರಿಯಾಲಿಟಿ ಚೆಕ್ ಮಾಡೋಣ. ಹೌದು, ಹಂಗಿದ್ರೆ ಅದೇ ಸುಳ್ಳು ಹೇಳ್ತಾ ಇದ್ದೀರಾ ಮತ್ತೆ. ನೋಡಿ ನೋಡಿ ನಮ್ಮ ಮೇಲೆ ಅಲ್ವಾ? ಹೌದು, ನ್ಯೂಸ್ ಚಾನೆಲ್ ಸುಳ್ಳು ಹೇಳ್ತಾ ಇದ್ದೀರಿ. ಅದಕ್ಕೆ ನಾವು ರಿಯಾಲಿಟಿ ಏನು ಅಂತ ನೋಡೇ ಬಿಡೋಣ ಅಂತ ಇಲ್ಲಿ ಬಂದಿದ್ದು. ಬಂಜರು ಭೂಮಿ ಅನ್ನೋದಕ್ಕೆ ಯಾವ್ದು ಪ್ರೂಫ್ ಇಲ್ಲ ಇಲ್ಲಿ. ಬಂಜರು ಆಯ್ತು ಮ್ಯಾಮ್, ರಿಯಾಲಿಟಿ ನೋಡಕ್ ನೀವು ಬರ್ತಾ ಇದ್ದೀರಾ, ಅವ್ನ್ ಬರ್ತಾ ಇಲ್ವಲ್ಲ. ಡಿಕೆನು ಬರ್ತಾ ಇಲ್ಲ. ಸುಮ್ನೆ ಮುಗಿ ಬೀಳ್ತಾರ ಅನ್ನೋ ಭಯ ಅವ್ರಿಗೆ. ಸುಮ್ನೆ ಏನ್ ಸುಳ್ಳು ಸುದ್ದಿ ಎಬ್ರಿಸ್ತಾವ್ರೆ? ಸುದ್ದಿ ಏನ್ ಎಬ್ರಿಸ್ತಾರೆ ಹೇಳ್ರಿ? ಸೊ ನಾವು ಈ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋದ್ವಿ. ಎಲ್ಲೂ ಕೂಡ ಈ ಬರಡು ಭೂಮಿ ಅಂತಾರಲ್ಲ, ಬರಡು ಭೂಮಿನಲ್ಲಿ ಈ ರೀತಿಯಾಗಿ ತೋಟ ಗೂಟ ಎಲ್ಲ ಮಾಡ್ಕೊಂಡು ಹಣ್ಣು ಹಂಪಲು ಬೆಳ್ಕೊಂಡು ಟೊಮೊಟೊ ಬೆಳೀತಾ ಇದ್ದಾರೆ, ಅದನ್ನ ಬರಡು ಭೂಮಿ ಅಂತಾರ? ಇಷ್ಟು ಚೆನ್ನಾಗಿರೋ ಮರ ಇದೆ, ಎಷ್ಟು ತಂಪಾಗಿರೋ ಮರ ಇದೆ. ಇಲ್ಲಿ ಬರಡು ಭೂಮಿಲಿ ಇಂಥ ತಂಪಾಗಿರುವಂಥ ವಾತಾವರಣ ಇರೋಕ್ಕೆ ಸಾಧ್ಯನಾ? ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅಭಿವೃದ್ಧಿ ಪಡಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ, ಸತ್ಯ, ಅದನ್ನ ನಾವು ಕೂಡ ಒಪ್ಕೋತೀವಿ. ಆದ್ರೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಈ ರೀತಿಯಾಗಿ ರೈತರು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಅಂತ ಅನ್ಸುತ್ತೆ. ಅದನ್ನ ಯೋಚನೆ ಮಾಡ್ಬೇಕು. ಅದಕ್ಕೆ 1 ವರ್ಷದಿಂದ ಅವರು ಕೆಲಸ ಕಾರ್ಯ ಬಿಟ್ಟು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೇನ್ ಮಾಡಕ್ ಕೆಲಸ ಇಲ್ಲದೆ ಬಂದಿಲ್ಲ. ರೈತರು ಅಂತ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಅಂತ ನಿಮ್ಗೂ ಗೊತ್ತು. ಅನ್ನದಾತ ಅಂತ ಸುಮ್ನೆ ಕರೆಯೋದಿಲ್ಲ. ಆ ಅನ್ನದಾತನ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಬೇಡ ಅಂತ ನಾವು ಕೂಡ ರಾಜ್ ನ್ಯೂಸ್ನ ಮೂಲಕ ಕೇಳ್ಕೊತಾ ಇದೀವಿ.